ಬ್ರಾಹ್ಮಣಿ, ವೈಷ್ಣವಿ, ಈ ಗೋಧೂಳಿ ಸಮಯದಲ್ಲಿ ಊರನ್ನೆಲ್ಲ ಸುತ್ತಾಡಿಕೊಂಡು ಬರೋಣವೇ? ಹಾಗೇ ಆಗಲಿ. ಜನರ ವರ್ತನೆಯೂ ತಿಳಿಯುತ್ತದೆ. ಇಂದು ಶುಕ್ರವಾರ. ಹೆಂಗಸರು ತಮ್ಮ ತಮ್ಮ ಮನೆಗಳನ್ನು ಹೇಗೆ ಇಟ್ಟುಕೊಂಡಿರುತ್ತಾರೋ ನೋಡೋಣವೇ? ಹಾಗಿದ್ದರೆ ನಡೆಯಿರಿ. ಏನಿದು ಇಷ್ಟೊಂದು ಘಾಟು? ಹೌದು, ಈ ಘಾಟಿನಿಂದ ನನ್ನ ಉಸಿರು ಕಟ್ಟಿದಂತಾಗುತ್ತಿದೆ. ಈ ಘಾಟನ್ನು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ. ಇದಕ್ಕೆ ಕಾರಣರಾದವರನ್ನು ಸುಟ್ಟು ಭಸ್ಮ ಮಾಡುತ್ತೇನೆ. ಶಾಂತಳಾಗು ಮಹೇಶ್ವರಿ, ಶಾಂತಳಾಗು. ದುಡುಕಿದರೆ ನಮ್ಮ ಮಕ್ಕಳನ್ನು ನಾವೇ ಶಿಕ್ಷಿಸಿದಂತಾಗುವುದಿಲ್ಲವೇ? ಹೌದು ಮಹೇಶ್ವರಿ, ಬ್ರಾಹ್ಮಣಿ ಹೇಳುತ್ತಿರುವುದು ಸತ್ಯ ಅಲ್ಲವೇ? ಈ ಊರಿನ ಜನರು ನಮ್ಮ ಮಕ್ಕಳಂತೆ ತಾನೆ. ಇದಕ್ಕೆ ಪರಿಹಾರವಾದರೂ ಏನು? ಈ ವಿಷಯವನ್ನು ಕೃಷ್ಣಪ್ಪ ನಾಯಕನ ಬಳಿ ಹೇಳೋಣ. ಆದರೆ ಆತನೇ ಈ ಸಮಸ್ಯೆಯನ್ನು ಬಗೆಹರಿಸಲಿ. ಒಂದು ವೇಳೆ ಆಗದಿದ್ದರೆ ನಾವೇ ಈ ಸ್ಥಳವನ್ನು ತ್ಯಜಿಸಿ ಹೋಗೋಣ. ಸರಿ, ಹಾಗೆಯೇ ಆಗಲಿ. ಕೃಷ್ಣಪ್ಪ ನಾಯಕ, ಈಗ ನಾವಿರುವ ಆಲಯದ ಸುತ್ತ ಜನರು ತಮ್ಮ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ. ಆದ್ದರಿಂದ ಮನೆಗಳಿಂದ ಬರುವ ಧೂಳು, ಮೆಣಸಿನ ಘಾಟು, ಒಗ್ಗರಣೆಯ ವಾಸನೆ ನಮ್ಮಿಂದ ಸಹಿಸಲು ಸಾಧ್ಯವಾಗುತ್ತಿಲ್ಲ. ನಮ್ಮ ನೆಮ್ಮದಿಗೆ ಭಂಗವಾಗುತ್ತಿದೆ. ಹಾಗಾಗಿ ಆ ರೀತಿ ವಾಸನೆ ಬರದಂತೆ, ಅಂತಹ ವಸ್ತುಗಳನ್ನು ಉಪಯೋಗಿಸದಂತೆ ಜನರಿಗೆ ನೀನು ಸೂಚನೆ ನೀಡು. ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ ನಾವೇ ಆ ಸ್ಥಳವನ್ನು ತ್ಯಜಿಸಿ ಬೇರೆಡೆಗೆ ಹೋಗುತ್ತೇವೆ. ಎಚ್ಚರಿಕೆ! ಆಯಿತು ತಾಯಿ, ನಿಮ್ಮ ಆಣತಿಯಂತೆ ನಾಳೆಯೇ ಜನರನ್ನು ಕರೆಸಿ ವಿಷಯ ತಿಳಿಸುತ್ತೇನೆ. ಪ್ರಭು, ತಾವು ಹೇಳ್ತಿರೋದೇನೋ ಸರಿ, ಆದರೆ ರೈತಾಪಿ ಜನರಾದ ನಾವು ಖಾರದ ಪುಡಿ ಹಾಕದೆ, ಒಗ್ಗರಣೆ ಹಾಕದೆ, ಮನೆಗಳಿಗೆ ಸುಣ್ಣ ಬಣ್ಣ ಬಳಿದೆ, ಅದರಲ್ಲೂ ಅಡುಗೆ ಮನೆಯಲ್ಲಿ ಹೊಗೆ ಬರ್ದಂಗೆ ತಡೆಯೋದು ಸಾಧ್ಯವಿಲ್ಲ ಪ್ರಭು. ಕ್ಷಮಿಸಬೇಕು. ಹೌದು ಪ್ರಭು, ನಾವು ಮಾಂಸ ತಿನ್ನೋರು. ಮಡಿ ಮೈಲ್ಗೆ ನಮಗೆ ಗೊತ್ತಿಲ್ಲ ಪ್ರಭು. ಈಗ ಇದ್ದಕ್ಕಿದ್ದಂಗೆ ಎಲ್ಲವನ್ನು ಬಿಟ್ಬಿಡಿ ಅಂದ್ರೆ ಅದು ಹೆಂಗೆ ಬದುಕೋದು? ಬರೀ ಸೊಪ್ಪು ಸದೆ ತಿನ್ಕೊಂಡಿದ್ರೆ ನಮ್ಮ ರೈತಾಪಿ ಮಕ್ಕಳು ಹೊಲ ಗದ್ದೆಗಳಿಗೋಗಿ ಅದು ಹೆಂಗ್ ಕೆಲಸ ಮಾಡೋದು? ನೀವೇ ಹೇಳಿ ಪ್ರಭು. ಪ್ರಭು, ಬೇಕಂದ್ರೆ ನಾವೇ ಊರು ಬಿಟ್ಟು ಹೋಗ್ತೀವಿ, ಅಲ್ಲಿಂದಲೇ ತಾಯಿ ಸೇವೆ ಮಾಡ್ತೀವಿ. ಅವರೇ ಇಲ್ಲ ಅಂದ್ರೆ ನಾವೆಲ್ಲಿ ಪ್ರಭು? ಆದರೆ ತಾಯಂದಿರು ಮಾತ್ರ ಈ ಊರು ಬಿಟ್ಟು ಹೊರಗಡೆ ಹೋಗಬಾರ್ದು ಪ್ರಭು. ಅವ್ರ ದಯೆಯಿಂದಲೇ ನಾವು ಸುಖವಾಗಿರೋದು. ಹೌದು ಪ್ರಭು, ದೇವತೆಗಳು ಬೇಕಾದ್ರೆ ಇಲ್ಲೇ ಇರ್ಲಿ, ನಾವು ಬೇರೆ ಕಡೆ ಹಟ್ಟಿ ಕಟ್ಕೊಂಡು ದೂರದಿಂದ ನಾವು ಸೇವೆ ಮಾಡ್ಕೊಂಡು ಇರ್ತೀವಿ ಪ್ರಭು. ಎಂಥ ಸಂದಿಗ್ಧ ಪರಿಸ್ಥಿತಿ! ಏನು ಮಾಡುವುದು? ಪ್ರಜೆಗಳು ಊರನ್ನು ಬಿಡುತ್ತೇವೆ ಎನ್ನುತ್ತಿದ್ದಾರೆ, ಮಾತೆಯರು ಕೂಡ ಆಲಯ ತೊರೆದು ಹೋಗುತ್ತೇವೆ ಎನ್ನುತ್ತಿದ್ದಾರೆ. ಏನು ಮಾಡುವುದು? ಮಹಾಮಂತ್ರಿಗಳೇ, ನಮ್ಮ ಪ್ರಜೆಗಳು ನೆಮ್ಮದಿಯಿಂದ ಇರಬೇಕು, ಹಾಗೆಯೇ ದೇವಿಯರು ಇಲ್ಲೇ ನೆಲೆಸಿರಬೇಕು. ಇದಕ್ಕೆ ನಿಮ್ಮಲ್ಲಿ ಪರಿಹಾರವಿದೆಯೇ? ಕ್ಷಮಿಸಬೇಕು ಮಹಾಪ್ರಭು, ಇದು ಜಟಿಲವಾದ ಸಮಸ್ಯೆ. ಅಷ್ಟು ಸುಲಭದಲ್ಲಿ ಇದನ್ನು ಬಗೆಹರಿಸುವುದು ಅಸಾಧ್ಯ. ತಾಯಂದಿರಾದ ಹಸನಾಂಬೆಯವರೇ ಜ್ಞಾನಿಗಳು. ಅವರುಗಳೇ ಇದಕ್ಕೊಂದು ಪರಿಹಾರವನ್ನು ಸೂಚಿಸಿ
ನಮ್ಮ ಮೇಲೆ ಕೃಪೆ ತೋರಿ ಸಮಸ್ಯೆಯನ್ನು ಅವರೇ ಬಗೆಹರಿಸಬೇಕು ಪ್ರಭು. ಹೌದು ಪ್ರಭು, ಮಹಾಮಂತ್ರಿಗಳು ಹೇಳುತ್ತಿರುವುದು ಸರಿಯಾಗಿಯೇ ಇದೆ. ಹೌದು ಪ್ರಭು, ಮಹಾಮಂತ್ರಿಗಳು ಹೇಳ್ದಂಗೆ ಆಗಲಿ. ಹೌದು ಪ್ರಭು, ಹೌದು ಹೌದು. ಆಯ್ತು ಆಯ್ತು, ನಿಮ್ಮೆಲ್ಲರ ಇಚ್ಛೆಯಂತೆ ಆ ದೇವಿಯರ ಬಳಿಗೆ ಹೋಗಿ ಪ್ರಾರ್ಥಿಸೋಣ. ಸಿಂಹಾಸನಾಪುರಿಯ ಗ್ರಾಮ ದೇವತೆಗಳೇ, ಅಲ್ಪಮತಿಗಳಾದ ನಾವು ದಿಕ್ಕು ತೋಚದೆ ನಿಮ್ಮ ಬಳಿಗೆ ಬಂದಿದ್ದೇವೆ. ನಮ್ಮ ಅಳಿವು ಉಳಿವು ಎಲ್ಲವೂ ನಿಮ್ಮ ಕೈಯಲ್ಲಿದೆ. ದೇಹ ಬೇಕೋ ಉಸಿರು ಬೇಕೋ ಎನ್ನುವಂತಾಗಿದೆ ನಮ್ಮ ಪರಿಸ್ಥಿತಿ. ಅಮ್ಮ, ಈ ಧರ್ಮ ಸಂಕಟದಿಂದ ನಮ್ಮನ್ನು ಪಾರು ಮಾಡಿ. ನೀವು ಲೋಕ ಕಲ್ಯಾಣಕ್ಕಾಗಿಯೇ ಅವತರಿಸಿ ಬಂದಿರುವ ಶಕ್ತಿ ಮಾತೆಯರು. ಈ ಸಂಕಷ್ಟದಿಂದ ನಮ್ಮನ್ನು ಉದ್ಧರಿಸಿ ತಾಯಿ, ಕನಿಕರಿಸಿ, ಕೃಪೆ ತೋರಿ ತಾಯೇ, ಕೃಪೆ ತೋರಿ. ಭಕ್ತ ಕೃಷ್ಣಪ್ಪ ನಾಯಕ, ನವಮಿ ಹಬ್ಬದ ನಂತರ ಬರುವ ಬಲಿಪಾಡ್ಯಮಿಯ ಮಾರನೇ ದಿನ ದೇವಾಲಯದ ಬಾಗಿಲನ್ನು ಮುಚ್ಚಿರಿ. ಆಗ ನಮ್ಮ ಏಕಾಂತವಾಸಕ್ಕೆ ಭಂಗವಿರುವುದಿಲ್ಲ. ಮುಂದೆ ಬರುವ ಆಶ್ವೀಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಂದು ಆಲಯದ ಬಾಗಿಲನ್ನು ತೆರೆಯಿರಿ. ಆಶ್ವೀಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಿಂದ ಬಲಿಪಾಡ್ಯಮಿಯ ಮಾರನೇ ದಿನದವರೆಗೂ ನಾವು ಭಕ್ತರಿಗೆ ದರ್ಶನವನ್ನು ನೀಡುತ್ತೇವೆ. ಆ ಸಮಯದಲ್ಲಿ ನಮ್ಮ ದರ್ಶನವನ್ನು ಮಾಡಿ ಯಾರು ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೋ ಅಂತಹವರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತೇವೆ, ಸನ್ಮಂಗಳವನ್ನುಂಟು ಮಾಡುತ್ತೇವೆ. ಧನ್ಯೋಸ್ಮಿ ತಾಯೇ, ಧನ್ಯೋಸ್ಮಿ. ಅಮ್ಮ, ನಮ್ಮದೊಂದು ಭಿನ್ನಪ. ಕೇವಲ 9 ರಿಂದ 10 ದಿನಗಳ ಮಾತ್ರ ನೀವು ದೇವಾಲಯದಲ್ಲಿ ಇರುವಿರೆಂದು ಹೇಳಿದಿರಿ. ಅದಾದ ನಂತರ ತಾವು ಇರುವ ಕುರುಹಾದರೂ ಏನು ತಾಯಿ? ಬಲಿಪಾಡ್ಯಮಿಯ ಮಾರನೇ ದಿನ ಆಲಯದ ಬಾಗಿಲನ್ನು ಮುಚ್ಚುವ ಮುನ್ನ ನಮಗೆ ಹೂವಿನಿಂದ ಅಲಂಕಾರ ಮಾಡಿ 2 ದೀಪಗಳನ್ನು ಹಚ್ಚಿ ಬಾಗಿಲನ್ನು ಮುಚ್ಚಿರಿ. 1 ವರ್ಷದ ನಂತರ ಆಲಯದ ಬಾಗಿಲನ್ನು ತೆರೆದಾಗ ಕೂಡ ಅಲಂಕರಿಸಿದ ಹೂವು ಬಾಡದೆ ಯಥಾಸ್ಥಿತಿಯಲ್ಲಿರುತ್ತದೆ. ಅಲ್ಲದೆ ನಂದಾ ದೀಪಗಳು ಆರದೆ ಉರಿಯುತ್ತಿರುತ್ತವೆ. ಇವೆ ನಾವು ಈ ಸ್ಥಳದಲ್ಲಿ ಇರುವುದರ ಕುರುಹು. ಮತ್ತೊಂದು ಎಚ್ಚರಿಕೆ: ದೇವಾಲಯದ ಬಾಗಿಲನ್ನು ತೆರೆಯುವ ಮುನ್ನ ಆಲಯದ ಬಾಗಿಲ ಎದುರುಗಡೆ ಒಂದು ಫಲಬಿಟ್ಟ ಬಾಳೆ ಗಿಡವನ್ನು ನಿಲ್ಲಿಸಿ. ಬಾಗಿಲನ್ನು ತೆರೆದಾಕ್ಷಣ ಬಿಚ್ಚುಗತ್ತಿಯಿಂದ ಒಂದೇ ಏಟಿಗೆ ಆ ಬಾಳೆ ಮರವನ್ನು ಕತ್ತರಿಸಬೇಕು. ಅದಾದ ನಂತರವೇ ನಮ್ಮ ದರ್ಶನ ಸಾಧ್ಯ. ಈ ಕಾರ್ಯವನ್ನು ನಿನ್ನ ನಂತರವೂ ಕೂಡ ನಿನ್ನ ಅರಸು ವಂಶಸ್ಥರೇ ನಡೆಸಬೇಕು. ತಿಳಿಯಿತೇ? ಈ ಪದ್ಧತಿಯು ಕಲಿಗಾಲ ಇರುವವರೆಗೂ ವರುಷ ತಪ್ಪದೆ ನಡೆಯುತ್ತಿರಬೇಕು. ಇದೇ ನಾವು ನಿನಗೆ ನೀಡುತ್ತಿರುವ ಪರಿಹಾರ. ಧನ್ಯ ತಾಯಂದರೆ, ಧನ್ಯ. ನಿಮ್ಮ ಆಣತಿಯಂತೆ ಆಗಲಿ. ನೀವು ಹೇಳಿರುವುದನ್ನು ಶಿರಸಾವಹಿಸಿ ಪಾಲಿಸುತ್ತೇವೆ. ತಾಯಿ, ನಿಮ್ಮಗಳ ಆಣತಿಯಂತೆ ದೀಪವನ್ನು ಹಚ್ಚಿದ್ದೇವೆ, ಹೂವಿನ ಅಲಂಕಾರವನ್ನೂ ಮಾಡಿಸಿದ್ದೇವೆ. ನಾವಿನ್ನು ಬಾಗಿಲನ್ನು ಮುಚ್ಚಿ ಹೊರಡುತ್ತೇವೆ ತಾಯಿ. ಸದ್ದು, ಮಹಾರಾಜರು ಬರುತ್ತಿದ್ದಾರೆ.
ಹಸನಾಂಬೆ ದೇವಿಗೆ, ಹಸನಾಂಬೆ ದೇವಿಗೆ, ಹಸನಾಂಬೆ ದೇವಿಗೆ, ಹಸನಾಂಬೆ ದೇವಿಗೆ, ಹಸನಾಂಬೆ ದೇವಿಗೆ, ಹಸನಾಂಬೆ ದೇವಿಗೆ. कात्यायनाय विद्महे कन्याकुमारी धीमहि तन्नो दुर्गिः प्रचोदयात्. ॐ महादेव्यै च विद्महे विष्णुपत्न्यै च धीमहि तन्नो लक्ष्मीः प्रचोदयात्. ॐ ಅದ್ಭುತ. ಶಾಂತಿ ಶಾಂತಿ. ಪ್ರಭುಗಳೇ, ಪರಮಾಶ್ಚರ್ಯ. ನಂದಾದೀಪವು ವರ್ಷ ಕಳೆದರೂ ಇನ್ನೂ ಉರಿಯುತ್ತಲೇ ಇದೆ. ಅಂದು ಮಾಡಿದ ಹೂವಿನ ಅಲಂಕಾರ ಇಂದಿಗೂ ನೂತನವಾಗಿದೆ. ಎಲ್ಲವೂ ಆ ತಾಯಿ ಹಸನಾಂಬೆಯ ಮಹಿಮೆ ಅಮಾತ್ಯರೆ. ಈ ರೀತಿಯಾಗಿ ಬ್ರಾಹ್ಮಿ, ಮಹೇಶ್ವರಿ ಹಾಗೂ ವೈಷ್ಣವಿ ದೇವಿಯರು ಶಾಶ್ವತವಾಗಿ ಗುಡಿಯಲ್ಲಿ ನೆಲೆಸಿದ ಮೇಲೆ ಹಲವಾರು ವರ್ಷಗಳ ನಂತರ ಹಸನಾಂಬಾ ದೇವಿಯರ ಹೆಸರು ಜನರ ಬಾಯಿಂದ ಬಾಯಿಗೆ ಬಂದು ಹಾಸನಾಂಬೆ ಎಂದು ಪ್ರಖ್ಯಾತಿ ಪಡೆಯಿತು. ಅಂದಿನಿಂದಲೂ ಸಿಂಹಾಸನಾಪುರಿ ಅಂದರೆ ಈಗಿನ ಹಾಸನ ನಗರದ ಗ್ರಾಮ ದೇವತೆಗಳಾಗಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಬಂದಿದ್ದಾರೆ. ದೇವಿಯರ ಮಹಿಮೆ ಅನಂತ ಹಾಗೂ ವರ್ಣಿಸಲ ಸಾಧ್ಯ. ಈಗ ಈ ದೇವಾಲಯವು ಸರ್ಕಾರದ ಅಧೀನದಲ್ಲಿರುವುದರಿಂದ ಇದರ ಉಸ್ತುವಾರಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ನೋಡಿಕೊಳ್ಳುತ್ತಾರೆ. ದೇವಿಯರ ದೇವಾಲಯದ ಬಲಗಡೆಗೆ ಹೊಂದಿಕೊಂಡಂತೆ ದರ್ಬಾರ್ ಗಣಪತಿಯ ಗುಡಿಯೂ ಇದೆ. ದೇವಾಲಯದ ಮುಂದಿನ ಅಂಗಳದ ಬಲಭಾಗದಲ್ಲಿ 101 ಶಿಲೆಯ ಶಿವಲಿಂಗಗಳ ಗುಡಿಯೂ ಇದೆ. ದೇವಾಲಯಕ್ಕೆ ಕಳ್ಳತನ ಮಾಡಲು ಬಂದ 4 ಜನ ಕಳ್ಳರ ಕಲ್ಲುಗಳನ್ನು ಇರಿಸಿ ಕಟ್ಟಿಸಿರುವ ಕಳ್ಳಪ್ಪನ ಗುಡಿ ಇದು. ದೇವಿಯರಿಂದ ವರ ಪಡೆದು ಅವರ ಎದುರುಗಡೆ ಕಲ್ಲಾದ ಸೊಸೆಯ ಕಲ್ಲು ಇದೆ. ಅದನ್ನು ಸೊಸೆ ಕಲ್ಲೆಂದೇ ಕರೆಯುತ್ತಾರೆ. ದೇವಾಲಯದ ಪ್ರಾಂಗಣದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಬಸವನಿರುವ ಶಿಲಾಸ್ತಂಭದ ಗುಡಿ ಇದು. ಇದು ಸಿದ್ದೇಶ್ವರ ಸ್ವಾಮಿಯ ಗುಡಿ. ಸಿದ್ದೇಶ್ವರ ಸ್ವಾಮಿಯ ಶಿಲೆಯ ಹಣೆಯ ಭಾಗ ಸದಾ ಒದ್ದೆಯಾಗಿರುವುದು ಇಲ್ಲಿನ ವಿಶೇಷ. ಬಲಿಪಾಡ್ಯಮಿಯ ಮಾರನೇ ದಿನ ಹಾಸನಾಂಬಾ ದೇವಸ್ಥಾನದ ಬಾಗಿಲನ್ನು ಮುಚ್ಚುವ ಮುನ್ನ ದೇವಿಯರಿಗೆ ಹೂವಿನಿಂದ ಅಲಂಕಾರ ಮಾಡಿ 2 ನಂದಾದೀಪಗಳನ್ನು ಹಚ್ಚಿ ಬಾಗಿಲನ್ನು ಮುಚ್ಚುತ್ತಾರೆ. 1 ವರ್ಷದ ನಂತರ ಅಶ್ವಯುಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಂದು ದೇವಸ್ಥಾನದ ಬಾಗಿಲನ್ನು ತೆರೆಯುತ್ತಾರೆ. ಆಗ ವರ್ಷದ ಹಿಂದೆ ಅಲಂಕರಿಸಿದ್ದ ಹೂವು ತಾಜಾತನದಿಂದ ಹಾಗೆಯೇ ಇರುತ್ತವೆ. ಹಚ್ಚಿದ ನಂದಾದೀಪಗಳು ಹಾಗೆಯೇ ಉರಿಯುತ್ತಿರುತ್ತವೆ. ಇದನ್ನು ನೋಡಲು ಹಾಗೂ ದೇವಿಯರ ದರ್ಶನ ಪಡೆದು ಕೃಪೆಯನ್ನು ಪಡೆಯಲು ನಗರದ, ರಾಜ್ಯದ ಹಾಗೂ ಹೊರ ರಾಜ್ಯಗಳಿಂದ ಲಕ್ಷ ಲಕ್ಷ ಭಕ್ತರು ಬರುತ್ತಾರೆ. ದೇವಿಯರ ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ. ಕೆಂಚಮ್ಮನ ಹೊಸಕೋಟೆಯ ಬಳಿ ಇರುವ ಹರಿಹಳ್ಳಿ ಎಂಬಲ್ಲಿ ಚಾಮುಂಡೇಶ್ವರಿಯು ಕೆಂಚಾಂಬಾ ದೇವಿಯಾಗಿ ನೆಲೆಸಿರುವ ದೇವಾಲಯ ಇದು. ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ದೇವಿಯು ಸಕಲರ ಕಣ್ಮಣಿಯಾಗಿ ನೆಲೆಸಿದ್ದಾಳೆ. ಈ ಚಿತ್ರ ನೋಡಿದ ಸಕಲರಿಗೂ ದೇವಿಯರು ಸನ್ಮಂಗಳಗಳನ್ನು ಉಂಟು ಮಾಡುತ್ತಾರೆ. ಓಂ ಹಾಸನಾಂಬೆ ದೇವಿಯರೇ ನಮೋ ನಮಃ. ಸರ್ವೇ ಜನಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವ ಇಷ್ಟಾರ್ಥ ಸಿದ್ಧಿರಸ್ತು.